ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ. ಗೆಳೆಯರೆ, ಭಾರತಕ್ಕೆ ಈ ಬಾರಿ ವರುಣನ ಕೃಪೆ ಬಿದ್ದಿದೆ. ಕೆಲವು ಕಡೆಗಳಲ್ಲಿ ಅವನ ಕಾಟವನ್ನ ತಡೆಯೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಈಗಾಗಲೇ ನೋಡಿರುವಂತೆ ಕೇರಳದ ವಯನಾಡಿನಲ್ಲಿ ಮಳೆಯ ಅಬ್ಬರಕ್ಕೆ ಭೂಮಿ ನಡುಗಿ 400ಕ್ಕೂ ಅಧಿಕ ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ. ಸಿಕ್ಕಿಂ, ಅಸ್ಸಾಂ, ತ್ರಿಪುರಾ, ಮಧ್ಯಪ್ರದೇಶ, ಗುಜರಾತ್, ಮಹಾರಾಷ್ಟ್ರಗಳಲ್ಲಿ ಭಾರಿ ಪ್ರಮಾಣದ ಪ್ರವಾಹವನ್ನು ಕೂಡ ನಾವು ಕಂಡಿದ್ದೇವೆ. ಈಗ ಆಂಧ್ರ ಮತ್ತು ತೆಲಂಗಾಣದಲ್ಲಿ ವರುಣನ ರುದ್ರತಾಂಡವ ನಡೀತಾ ಇದೆ. ಇದರ ಜೊತೆಗೆ ಇನ್ನಷ್ಟು ದಿನಗಳ ಕಾಲ ಮಳೆಯಾಗುವ ನಿರೀಕ್ಷೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಕರ್ನಾಟಕ, ಆಂಧ್ರ ಪ್ರದೇಶ ಸೇರಿದ ಹಾಗೆ ನಾನಾ ಭಾಗಗಳಲ್ಲಿ ಭಾರಿ ಪ್ರಮಾಣದ ಮಳೆ ಬೀಳಲಿದೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಹೀಗೆ ಮಳೆಯ ಅಬ್ಬರ ಇನ್ನೂ ಕಡಿಮೆ ಆಗದೇ ಇರೋ ಹೊತ್ತಲ್ಲೇ ಈ ಬಾರಿಯ ಚಳಿಯ ಬಗ್ಗೆ ಹವಾಮಾನ ಇಲಾಖೆ ದೊಡ್ಡ ಮಾಹಿತಿಯನ್ನು ಹೊರಹಾಕಿದೆ. ಹಾಗಾದ್ರೆ ಏನದು ಮಾಹಿತಿ? ಈ ಬಾರಿಯ ಚಳಿ ಭಾರತವನ್ನ ಎಷ್ಟರ ಮಟ್ಟಿಗೆ ಕಾಡಲಿದೆ ಅನ್ನೋದ್ರ ಬಗ್ಗೆ ಹಾಗೂ ಅದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, 2024 ಭಾರತೀಯರ ಪಾಲಿಗೆ ಒಂದು ರೀತಿ ಎಕ್ಸ್ಟ್ರೀಮ್ ವೆದರ್ನ ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಈ ಬಾರಿಯ ಬೇಸಿಗೆಯ ಧಗೆ ತಡೆದುಕೊಳ್ಳೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಆ ಬಳಿಕ ಬಂದ ಮಳೆ ಇಳೆಯನ್ನ ತಣಿಸಿರೋದಲ್ಲದೆ ಪ್ರವಾಹವನ್ನೇ ಉಂಟು ಮಾಡ್ತಾ ಇದೆ. ಅದರಲ್ಲೂ ಇತ್ತೀಚೆಗೆ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣಗಳು ಭಾರಿ ಪ್ರವಾಹಕ್ಕೆ ತುತ್ತಾಗಿವೆ. ಕೃಷ್ಣ ಹಾಗೂ ಗೋದಾವರಿ ನದಿಗಳು ಸೇರಿದ ಹಾಗೆ ಈ ಎರಡೂ ರಾಜ್ಯಗಳ ಸಾಕಷ್ಟು ನದಿಗಳು ಉಕ್ಕೇರಿವೆ. ಹೀಗಾಗಿ ಆಂಧ್ರ ಪ್ರದೇಶ ಒಂದರಲ್ಲೇ 45ಕ್ಕೂ ಹೆಚ್ಚು ಮಂದಿ ಮಳೆಯ ಕಾರಣದಿಂದ ಸಾವನ್ನಪ್ಪಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಮಳೆ ಹೀಗೆ ಮುಂದುವರಿಯಲಿದೆ ಅನ್ನೋ ಮಾತುಗಳನ್ನ ಹವಾಮಾನ ಇಲಾಖೆ ಹೇಳಿದೆ. ಹೀಗಾಗಿ ತಗ್ಗು ಪ್ರದೇಶದ ಜನ ಎಚ್ಚರವಾಗಿರಬೇಕು ಅನ್ನೋ ಮಾಹಿತಿಯನ್ನ ಹವಾಮಾನ ಇಲಾಖೆ ಕೊಟ್ಟಿದೆ. ಅಲ್ಲದೆ ಈ ಬಾರಿ ಒಂದಷ್ಟು ಚಂಡಮಾರುತಗಳು ಕೂಡ ಕಾಣಿಸಿಕೊಳ್ಳುವ ಸಾಧ್ಯತೆ ಇದ್ದು ಅವು ಪೂರ್ವ ಕರಾವಳಿ ತೀರದಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆಯನ್ನು ತಂದೊಡ್ಡುವ ಸಾಧ್ಯತೆ ಇದೆ. ಸದ್ಯಕ್ಕೆ ಆಂಧ್ರ ಪ್ರದೇಶ ಹಾಗೂ ತೆಲಂಗಾಣಗಳ ಕೋಟ ಮುಗಿಸಿರೋ ವರುಣ ನೆಕ್ಸ್ಟ್ ಚೆನ್ನೈ ಮೇಲೆ ಬೀಳಬಹುದು ಅಂತ ಹೇಳಲಾಗ್ತಾ ಇದೆ. ಹೀಗೆ ಮಳೆ ಅನ್ನೋದು ಈ ಬಾರಿ ಸಮೃದ್ಧಿಯ ಜೊತೆಗೆ ಭಯವನ್ನು ಕೂಡ ಹುಟ್ಟಿಸ್ತಾ ಇದೆ. ಇಷ್ಟೆಲ್ಲದರ ಮೇಲೂ ಕೂಡ ಕರ್ನಾಟಕದ ಕೆಲ ಭಾಗಗಳಲ್ಲಿ ಮಳೆಯ ಆಗಮನಕ್ಕೆ ರೈತರು ಇವತ್ತಿಗೂ ಕೂಡ ಕಾದು ಕುಳಿತಿದ್ದಾರೆ. ಸಾಧಾರಣ ಮಳೆ ಆದರೂ ಕೂಡ ಬೆಳೆ ಚೆನ್ನಾಗಿ ಆಗುತ್ತೆ ಅಂತ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಚಿತ್ರದುರ್ಗ ಜಿಲ್ಲೆಯ ಸಾಕಷ್ಟು ಭಾಗಗಳ ರೈತರು ಆಕಾಶವನ್ನ ನೋಡ್ತಾ ಕೋರುವಂತಾಗಿದೆ. ಆದರೆ ಹವಾಮಾನ ಇಲಾಖೆ ಈಗ ಮತ್ತೊಂದು ಮಾಹಿತಿಯನ್ನು ಹೊರಹಾಕಿದ್ದು, ಲಾನಿನಾ ಎಫೆಕ್ಟ್ ಇನ್ನೂ ಕೂಡ ಮುಂದುವರಿಯಲಿದ್ದು ಈ ಬಾರಿ ಡಿಸೆಂಬರ್ ವರೆಗೂ ಉತ್ತಮ ಮಳೆ ಬೀಳಲಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಈ ವರ್ಷ ಹವಾಮಾನ ಇಲಾಖೆ ಹೇಳಿದಾಗೆ ಸಾಕಷ್ಟು ಘಟನೆಗಳು ನಡೆದಿವೆ. ಸೊ ಮುಂದಿನ ಚಳಿಗಾಲದ ಬಗ್ಗೆ ಹವಾಮಾನ ಇಲಾಖೆ ಈಗ ಕೊಡ್ತಾ ಇರೋ ಮಾಹಿತಿ ಉತ್ತರ ಭಾರತದ ಮಂದಿಯಲ್ಲಿ ಸ್ವಲ್ಪ ಭಯವನ್ನು ಉಂಟು ಮಾಡ್ತಾ ಇದೆ. ಯಾಕೆಂದರೆ ಈ ಬಾರಿ ಸಾಮಾನ್ಯಕ್ಕಿಂತಲೂ ಕಡಿಮೆ ತಾಪಮಾನವನ್ನು ಭಾರತ ಹೊಂದಿರಲಿದ್ದು ಚಳಿಯ ಪ್ರಮಾಣ ಹೆಚ್ಚಾಗಲಿದೆ ಅಂತ ಹೇಳಲಾಗ್ತಾ ಇದೆ. ಅಲ್ಲದೆ ಕೋಲ್ಡ್ ವೇವ್ನ ಪ್ರಭಾವ ಕೂಡ ಹೆಚ್ಚಾಗಲಿದ್ದು ಉಸಿರಾಟದ ತೊಂದರೆಯನ್ನು ಅನುಭವಿಸ್ತಾ ಇರೋರಿಗೆ ಇದು ಮಾರಕವಾಗಬಹುದು ಅನ್ನೋ ಎಚ್ಚರಿಕೆಯನ್ನು ಕೂಡ ಕೊಡಲಾಗ್ತಾ ಇದೆ. ಅದರಲ್ಲೂ ಉತ್ತರಾಖಂಡ್, ಹಿಮಾಚಲ ಪ್ರದೇಶ, ಜಮ್ಮು ಕಾಶ್ಮೀರ, ದೆಹಲಿ, ಹರಿಯಾಣ ಹಾಗೂ ಉತ್ತರ ಪ್ರದೇಶದ ಒಂದಷ್ಟು ಭಾಗಗಳಲ್ಲಿ ಚಳಿಯ ಪ್ರಮಾಣ ಸಾಮಾನ್ಯಕ್ಕಿಂತಲೂ 3 ಡಿಗ್ರಿಯಷ್ಟು ಕಡಿಮೆ ಇರಲಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ದಕ್ಷಿಣ ಭಾರತ ಹಾಗೂ ಪೂರ್ವ ಭಾರತದಲ್ಲೂ ಕೂಡ ಟೆಂಪರೇಚರ್ ಕಡಿಮೆ ಆಗಲಿದೆ ಅನ್ನೋ ಮಾಹಿತಿಯನ್ನ ಹವಾಮಾನ ಇಲಾಖೆ ಕೊಟ್ಟಿದೆ. ಹೀಗೆ ಲಾನಿನಾ ಹಾಗೂ ಮಳೆಯ ಕಾರಣದಿಂದ ಈ ಬಾರಿ ಭಾರತದ ಕೆಲ ರಾಜ್ಯಗಳು ಅತಿ ಕಡಿಮೆ ಉಷ್ಣಾಂಶವನ್ನ ದಾಖಲಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇದರ ಜೊತೆಗೆ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಕೂಡ ತನ್ನ ಪ್ರಭಾವವನ್ನ ಡಿಸೆಂಬರ್ ನಂತರ ಹೆಚ್ಚಿಸಿಕೊಳ್ಳಲಿದ್ದು ಅದು ಉಷ್ಣಾಂಶವನ್ನ ಇನ್ನಷ್ಟು ಕಡಿತಗೊಳಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಿನಲ್ಲಿ ಈ ಬಾರಿಯ ಹವಾಮಾನ ಭಾರತದಲ್ಲಿ 3 ಎಕ್ಸ್ಟ್ರೀಮ್ ವೆದರ್ಗಳನ್ನು ತೋರಿಸ್ತಾ ಇದೆ. ಈಗಾಗಲೇ ಬೇಸಿಗೆ ಹಾಗೂ ಮಳೆಗಾಲವನ್ನು ಕಂಡಿರೋ ನಾವು ಮುಂದೆ ಚಳಿಗಾಲವನ್ನು ಎದುರಿಸೋದಕ್ಕೆ ಸಿದ್ಧ ಆಗಬೇಕು. ಇಲ್ಲಿ ಬ್ಲೆಸ್ಸಿಂಗ್ಸ್ ಇನ್ ಡಿಸ್ಗೈಸ್ ಅನ್ನೋ ಹಾಗೆ ಕಾಶ್ಮೀರದಲ್ಲಿ ಈ ಬಾರಿ ಚಳಿ ಹೆಚ್ಚಾಗಿ ಹೆಚ್ಚಿನ ಪ್ರಮಾಣದ ಹಿಮ ಸುರಿದಿದೆ. ಆದರೆ ಅಲ್ಲಿನ ಟೂರಿಸ್ಟ್ ಡೆಸ್ಟಿನೇಷನ್ಗಳು ಮತ್ತೆ ಜನರನ್ನ ಆಕರ್ಷಿಸಲಿವೆ. ಹಾಗೆ ಹಿಮಾಲಯ ಪರ್ವತಗಳು ಮತ್ತೆ ಹಿಮದ ಹೊದಿಕೆಯನ್ನ ಹೊಂದುವ ಸಾಧ್ಯತೆ ಕೂಡ ಇದೆ. ಇತ್ತೀಚೆಗೆ ಓಂ ಪರ್ವತದ ಮೇಲಿನ ಎಲ್ಲ ಹಿಮ ಕರಗಿ ಹೋಗಿದೆ ಅನ್ನೋ ಸುದ್ದಿ ಕೇಳಿ ಬಂದಿದ್ವು. ಈಗ ಹವಾಮಾನ ಇಲಾಖೆ ಕೊಡ್ತಾ ಇರೋ ಮಾಹಿತಿಯ ಹಿನ್ನೆಲೆಯಲ್ಲಿ ಆ ಎಲ್ಲಾ ಪರ್ವತಗಳ ಮೇಲೆ ಕೂಡ ಹಿಮ ಶೇಖರಣೆ ಆಗುವ ಸಾಧ್ಯತೆ ಇದೆ. ಈ ಮೂಲಕ ಭಾರತದ ಜೀವನದಿಗಳಿಗೆ ಮುಂದಿನ ಬೇಸಿಗೆಯಲ್ಲಿ ಸಾಕಷ್ಟು ಪ್ರಮಾಣದ ನೀರು ಸಿಗಬಹುದು ಅನ್ನೋ ನಿರೀಕ್ಷೆಗಳು ಹೆಚ್ಚಾಗ್ತಾ ಇವೆ. ಇದು ಗೆಳೆಯರೆ, ಈ ಬಾರಿ ಲಾನಿನಾ ಹಾಗೂ ಮಳೆಯ ಕಾರಣದಿಂದ ಭಾರತದಲ್ಲಿ ಚಳಿ ಹೆಚ್ಚಾಗಲಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನ ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.